ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂಥದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ, ಜನಕ್ಕೆ ಬೇಕಾಗಿರುವಂಥದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗೌರ್ಮೆಂಟ್. ಈ ಕಿಚಡಿ ಗೌರ್ಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಭಾಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಟಿದೆ. ಯಾವಾಗ ಕಿಚಡಿ ಬಂದಿತ್ತೋ ಅವಾಗೆಲ್ಲ ಪಚಡಿ ಆಗೋಟಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂಥ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದೂ ಇಲ್ಲ. ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್, 5 ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂಥ ಶಕ್ತಿ ಇರೋದು BJPಗೆ ಮಾತ್ರ, ನರೇಂದ್ರ ಮೋದಿಯವ್ರಿಗೆ ಮಾತ್ರ. ಅದಕ್ಕೆ ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂಥ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದಂಥ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರೋವಂಥ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂಥ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸರ್ಕಾರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕರ್ನಾಟಕದಲ್ಲಿ ಇದರ ವಿರುದ್ಧವಾಗಿ ಜನ BJPಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂಥದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ, ಜನಕ್ಕೆ ಬೇಕಾಗಿರುವಂಥದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗೌರ್ಮೆಂಟ್. ಈ ಕಿಚಡಿ ಗೌರ್ಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಭಾಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಟಿದೆ. ಯಾವಾಗ ಕಿಚಡಿ ಬಂದಿತ್ತೋ ಅವಾಗೆಲ್ಲ ಪಚಡಿ ಆಗೋಟಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂಥ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದೂ ಇಲ್ಲ. ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್, 5 ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂಥ ಶಕ್ತಿ ಇರೋದು BJPಗೆ ಮಾತ್ರ, ನರೇಂದ್ರ ಮೋದಿಯವ್ರಿಗೆ ಮಾತ್ರ. ಅದಕ್ಕೆ ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂಥ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದಂಥ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರೋವಂಥ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂಥ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ. ಇದರ ವಿರುದ್ಧವಾಗಿ ಜನ BJPಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ.